ಈಗ ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಕಡೆ ಒಂದೇ ವಿಡಿಯೋ ಭಾರಿ ಸುದ್ದಿ ಮಾಡ್ತಾ ಇದೆ. ಅದೇನಪ್ಪ ಅಂತಂದರೆ, ಕೇಂದ್ರದಲ್ಲಿ ನಡೀತಾ ಇರತಂತಹ ಕಲಾಪದಲ್ಲಿ ಆಮ್ ಆದ್ಮಿ ಪಕ್ಷದ ಪಂಜಾಬ್ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ರಾಜ್ಯಸಭಾ ಸದಸ್ಯರಾಗಿರುವಂತಹ ರಾಘವೇಂದ್ರ ಚಾದಾ ಅವರು ಸಾರ್ವಜನಿಕರ ಪರವಾಗಿ ಮೇಲ್ಮನೆಯಲ್ಲಿ ಧ್ವನಿ ಎತ್ತಿರೋ ವಿಡಿಯೋ. ನಿಜಕ್ಕೂ ಸಹ ಎಲ್ಲ ಕಡೆ ಈ ವಿಡಿಯೋಗೆ ಸಾರ್ವಜನಿಕರು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಏನಪ್ಪ ಅಂತಂದರೆ, ಉದಾಹರಣೆಗೆ ನೋಡಿ, ನಾವು ಒಂದು ಕಾರನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಅದಕ್ಕೆ GST ಪೇ ಮಾಡಿರ್ತೀವಿ, ಮತ್ತು ರೋಡ್ ಟ್ಯಾಕ್ಸನ್ನು ಸಹ ಪೇ ಮಾಡಿರ್ತೀವಿ, ಮತ್ತು ಪೆಟ್ರೋಲ್ ಈಗಾಗಲೇ ದುಬಾರಿ ಸಹ ಆಗಿದೆ, ಮತ್ತು ಅದಕ್ಕೂ ಸಹ GST ಮತ್ತು ಸೆಸ್ಗಳನ್ನು ಸಹ ನಾವೆಲ್ಲ ಪೇ ಮಾಡಿರ್ತೀವಿ. ಇಷ್ಟೆಲ್ಲ ಪೇ ಮಾಡಿದ್ಮೇಲೂ ಸಹ ನಾವು ಕಾರನ್ನ ಪರ್ಚೇಸ್ ಮಾಡಿಕೊಂಡು ರಾಜ್ಯ ಹೆದ್ದಾರಿಯಲ್ಲಿ ಓಡಾಡಬೇಕು ಅಂತಂದರೆ ಅಥವಾ ರಾಷ್ಟ್ರೀಯ ಹೆದ್ದಾರಿ ಓಡಾಡಬೇಕು ಅಂತಂದರೆ ಟೋಲ್ಗಳನ್ನ ಪೇ ಮಾಡ್ತಾ ಹೋಗ್ತೀವಿ. ಈ ಟೋಲ್ನ ಏನಕ್ಕೆ ಪೇ ಮಾಡಬೇಕು? ಇದು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಲ್ವಾ ಸರ್ಕಾರ ಅನ್ನೋದು ಒಂದು ಪ್ರಶ್ನೆ. ಮತ್ತು ಸಾಮಾನ್ಯವಾಗಿ ಏರ್ಪೋರ್ಟ್ಗಳಲ್ಲಿ ನಾವು ಪ್ರಯಾಣ ಮಾಡಬೇಕಾದ್ರೆ ಇಂತಿಷ್ಟು ಲಗೇಜು ಅಥವಾ ಅದ್ರ ಮೇಲೆ ಜಾಸ್ತಿ ಆಯಿತು ಅಂತಂದರೆ ಇಂತಿಷ್ಟು ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅಂತ ವಿಧಿಸ್ತಾರೆ. ಆದರೆ ಆ ವಿಮಾನ ಬರೋದು ಲೇಟ್ ಆಯಿತು ಅಂತಂದರೆ, ಒಂದು ಸರಿಸುಮಾರು 4 ರಿಂದ 5 ಗಂಟೆ ಆಯಿತು ಅಂತಂದರೆ, ಆ ತಡವಾಗಿ ಬಂದಂಥದ್ದಕ್ಕೆ ಪ್ರಯಾಣಿಕರಿಗೆ ವಿಮಾನ ಕಂಪನಿಯ ಮಾಲೀಕರು ಯಾವ ರೀತಿ ಅನುಕೂಲ ಮಾಡಿಕೊಡ್ತೀರಾ, ಅಥವಾ ಡಿಸ್ಕೌಂಟ್ ಕೊಡ್ತೀರಾ, ಅಥವಾ ಅದ್ರ ಬಗ್ಗೆ ಏನಾದ್ರು ಅಮೌಂಟ್ನ ರೀಫಂಡ್ ಮಾಡ್ತೀರಾ ಅಂತ ಕೇಳಿದರೆ, ಈ ರೀತಿ ವಿಡಿಯೋಗಳನ್ನು ಈ ಮೇಲ್ಮನೆಯಲ್ಲಿ ಇಷ್ಟು ಸದಸ್ಯರುಗಳಲ್ಲಿ ಧ್ವನಿ ಎತ್ತಿರತಕ್ಕಂತಹ ಏಕೈಕ ಸದಸ್ಯ ಇವರೇ ಅನ್ನೋದು ಎಲ್ಲ ಸಾರ್ವಜನಿಕರಿಗೂ ಖುಷಿ ತಂದಿರೋಂಥ ವಿಷಯ.